ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯುರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ವಿಎಲ್ಎಸ್ಐ ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಎಐ ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ. ಸಿಹಕ್ ಮತ್ತು ಎಸಿಸಿ HPC ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್, ಸಿಡ್ಯಾಕ್ ಬೆಂಗಳೂರು. ಇವತ್ತಿನ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶ್ರೋತೃಗಳೇ. ಸಿಹಕ್ ಹಾಗೂ ಎಸಿಸಿ HPC ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಸಿಹಕ್ನ ಒಬ್ಬ ತಜ್ಞರು, ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್, ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು. ಮೊದಲಿಗೆ ಸಿಹಕ್ ಹೀಗಂದ್ರೆ ಏನು? ಸಿಹಕ್ ಸೆಂಟರ್ ಫಾರ್ HPC ಅಪ್ಸ್ಕಿಲ್ಲಿಂಗ್ ಅಂಡ್ ನಾಲೆಜ್ ಶೇರಿಂಗ್ ಎಂಬುದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಯುವಕರನ್ನು ತಯಾರಿಸುವ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಚಿವಾಲಯದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಈ ಕ್ಷೇತ್ರವನ್ನು ಸ್ಥಾಪಿಸಿದೆ. ಇದರ ಮುಖ್ಯ ಉದ್ದೇಶ HPC ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು, ಸಂಶೋಧಕರು, ಶಿಕ್ಷಕರು ಹಾಗೂ ವೃತ್ತಿಪರರಿಗೆ ತರಬೇತಿ ನೀಡುವುದು. ದ ಸೆಂಟರ್ ಏಮ್ಸ್ ಟು ಕ್ರಿಯೇಟ್ ಸ್ಕಿಲ್ಡ್ ಮ್ಯಾನ್ ಪವರ್ ವಿತ್ ನಾಲೆಜ್ ಅಂಡ್ ಪ್ರೊಫಿಷಿಯನ್ಸಿ ಇನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಥ್ರೂ ಇಟ್ಸ್ ಅಡ್ವಾನ್ಸ್ ಸರ್ಟಿಫಿಕೇಶನ್ ಕೋರ್ಸ್ ಇನ್ HPC. ಸಿಹಕ್ ಅಂತಂದ್ರೆ ಏನು ಅಂತ ಹೇಳುವಾಗ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರಿ, ಅಂದ್ರೆ HPC. ಹಾಗಂದ್ರೆ ಏನು, ಯಾಕೆ ಇದು ಮುಖ್ಯ ಆಗುತ್ತೆ? High performance computing refers to the use of powerful computers and parallel processing techniques to solve large and complex computational problems. It plays a crucial role in areas such as weather forecasting, artificial intelligence, healthcare, scientific research, engineering simulations, cybersecurity, finance. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ತಂತ್ರಜ್ಞಾನ ಬೆಳೆಯುತ್ತಿರುವಂತೆ HPC ತಜ್ಞರ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ HPC ಅಂದ್ರೆ ಬಹಳ ಶಕ್ತಿಶಾಲಿ ಕಂಪ್ಯೂಟರ್ಗಳನ್ನ ಬಳಸ್ಕೊಂಡು ದೊಡ್ಡ ಹಾಗೂ ಕಷ್ಟದ ಸಮಸ್ಯೆಗಳನ್ನ ವೇಗವಾಗಿ ಪರಿಹರಿಸೋ ತಂತ್ರಜ್ಞಾನ ಅಂತ ಹೇಳ್ತಾ ಇದ್ದೀರಾ. ಈ ACC HPC ಕೋರ್ಸ್ ಬಗ್ಗೆ ಮತ್ತಷ್ಟು ವಿವರವಾಗಿ ಹೇಳ್ಬೋದ ನಮ್ಮ ಶ್ರೋತೃಗಳಿಗೆ? ಖಂಡಿತ. ACC HPC ಕೋರ್ಸ್ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಈ ಕೋರ್ಸ್ ಅಲ್ಲಿ ವಿದ್ಯಾರ್ಥಿಗಳು ಲಿನಕ್ಸ್, ಪ್ಯಾರಲಲ್ ಪ್ರೋಗ್ರಾಮಿಂಗ್, ಕ್ಲಸ್ಟರ್ ಕಂಪ್ಯೂಟಿಂಗ್, ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಮತ್ತು ಹೀಗೆ ವಿವಿಧ HPC ಅಪ್ಲಿಕೇಶನ್ಸ್ ಮತ್ತು ಮುಖ್ಯವಾದ ವಿಶೇಷಗಳನ್ನು ಕಲಿಯುತ್ತಾರೆ. ಅದಲ್ಲದೆ ಉದ್ಯಮಿಗೆ ಬೇಕಾಗಿರುವ ಪ್ರಾಯೋಗಿಕ ಕೌಶಲ್ಯಗಳನ್ನು ಅವರು ಪಡೆಯುತ್ತಾರೆ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವರಿಗೆ. HPC ಅಪ್ಲಿಕೇಶನ್ ಹೆಂಗ್ ಡೆವಲಪ್ ಮಾಡೋದು ಯೂಸಿಂಗ್ ದೀಸ್ ಆಲ್ ಟೆಕ್ನಾಲಜೀಸ್ ಅವರಿಗೆ ಕಲಿತಾರೆ. ಅದರಲ್ಲಿ ಮುಂದಿನ HPC ಬ್ಯಾಚ್ ಜುಲೈ 20ರಂದು ದೇಶಾದ್ಯಂತ ನಮ್ಮ ಸಿಡ್ಯಾಕ್ 12 ಕೇಂದ್ರಗಳಲ್ಲಿ ಆರಂಭವಾಗಲಿದೆ ಮತ್ತು ಡಿಸೆಂಬರ್ ವರೆಗೆ ನಡೆಯಲಿದೆ. ಈ ಕೋರ್ಸ್ NCVT ಸರ್ಟಿಫೈಡ್. NCVT ಅಂತಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಒಂದು ರೆಗ್ಯುಲೇಟರಿ ಬಾಡಿ ವೇರ್ ಇಟ್ ಸ್ಟ್ಯಾಂಡರ್ಡೈಸ್ ಹೌ ದ ಎಜುಕೇಶನ್ ಸ್ಟ್ಯಾಂಡರ್ಡ್ಸ್ ಹ್ಯಾಸ್ ಟು ಬಿ ಫಾಲೋಡ್, ಹೌ ವಿ ಹ್ಯಾವ್ ಟು ಫಾಲೋ ದೀಸ್ ಆಲ್ ನಾರ್ಮ್ಸ್. ಕೋರ್ಸ್ ಮುಗಿದ ಮೇಲೆ ಸ್ಟೂಡೆಂಟ್ಸ್ ಗೆ ಏನ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಇದರಲ್ಲಿ ಅಳವಡಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಈ ಕೋರ್ಸ್ ನ ಮಾಡಿದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗವನ್ನ ಖಂಡಿತವಾಗ್ಲಿ ಪಡ್ಕೊಳ್ಬಹುದು. ಅದಕ್ಕೆ ಬೇಕಾದಂತಹ ತರಬೇತಿಯನ್ನ, ಕೌಶಲ್ಯ ತರಬೇತಿಯನ್ನ ಈ ಪ್ರೋಗ್ರಾಮ್ ಮೂಲಕ ಅವರಿಗೆ ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಕೇಳುಗರೆ, ಈಗ ತಾನೇ ಕೇಳಿದ್ರಲ್ಲ, ಮುಂದಿನ ACC HPC ಬ್ಯಾಚ್ ಜುಲೈ 20ರಂದು ಆರಂಭ ಆಗ್ತಾ ಇದೆ. ಅಂದ್ರೆ ಈ ವರ್ಷದ ಡಿಸೆಂಬರ್ ವರೆಗೂ ಈ ತರಬೇತಿ ನಡೆಯಲಿದೆ. ದೇಶಾದ್ಯಂತ 12 ಸಿಡ್ಯಾಕ್ ಕೇಂದ್ರಗಳಲ್ಲಿ ಈ ಕೋರ್ಸ್ಗಳು ಆರಂಭವಾಗಲಿದೆ. ಇನ್ನು ಈ
ಕೋರ್ಸ್ ಬಗ್ಗೆ ಹೇಳಿದ್ರಿ, ಯಾವಾಗ ಆರಂಭ ಆಗತ್ತೆ ಅಂತ ಕೂಡ ಹೇಳಿದ್ರಿ. ಈ ಕೋರ್ಸ್ ಜಾಯಿನ್ ಆಗ್ಲಿಕ್ಕೆ ಏನಾದ್ರೂ ಶುಲ್ಕ ಇದೆಯಾ? ಫೀಸ್ ಏನು? ಯಾವುದು ಶುಲ್ಕ ಇಲ್ಲ. ಈ ಕೋರ್ಸ್ದು ಒಂದು ಪ್ರಮುಖ ವಿಶೇಷ ಏನಂದ್ರೆ ಯಾವುದು ರಿಜಿಸ್ಟ್ರೇಷನ್ ಫೀ ಅಥವಾ ಟ್ರೈನಿಂಗ್ ಫೀ ಇಲ್ಲ. ಇದು SC ST ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ವುಮೆನ್ ಹಾಗೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳೆಲ್ಲರಿಗೂ ಕೋರ್ಸ್ ಸಂಪೂರ್ಣ ಉಚಿತವಾಗಿದೆ. ಇದಲ್ಲದೆ ಅರ್ಹ SC ST ಕ್ಯಾಂಡಿಡೇಟ್ಸ್ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಹಾಗೂ ಎನಿ ಕ್ಯಾಟಗರಿ ವುಮೆನ್ ಅಭ್ಯರ್ಥಿಗಳಿಗೆ ಕೋರ್ಸ್ ಅವಧಿಯಲ್ಲಿ ಪ್ರತಿ ತಿಂಗಳು 10,000 ಸ್ಟೈಫಂಡ್ ನೀಡಲಾಗುತ್ತೆ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಆದ್ರೆ ಸ್ಟೈಫಂಡ್ ಇರುವುದಿಲ್ಲ. ಕೇಳುಗರೆ ಗಮನಿಸಿ, SC ST ವೀಕರ್ ಸೆಕ್ಷನ್ ಹಾಗೂ ಎಲ್ಲಾ ವರ್ಗದ ಮಹಿಳಾ ವಿದ್ಯಾರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ. ಹಾಗೆ 10,000 ಪ್ರತಿ ತಿಂಗಳು ಸ್ಟೈಫಂಡ್ ನೀಡಲಾಗತ್ತೆ. ಆದ್ರೆ ಜನರಲ್ ಕ್ಯಾಟಗರಿ ಮೇಲ್ ಅಭ್ಯರ್ಥಿಗಳಿಗೆ ಕೋರ್ಸ್ ಮಾತ್ರ ಉಚಿತವಾಗಿದೆ, ಅವರಿಗೆ ಸ್ಟೈಫಂಡ್ ನೀಡೋದಿಲ್ಲ. ಈ ಕೋರ್ಸ್ಗೆ ಸೇರ್ಕೊಳ್ಳಿಕ್ಕೆ ಏನು ಅರ್ಹತೆಯನ್ನ ಹೊಂದಿರಬೇಕು? ಯಾವ ಪದವಿಯನ್ನ ಪಡ್ಕೊಂಡಿರ್ಬೇಕು ನಮ್ಮ ವಿದ್ಯಾರ್ಥಿಗಳು? ಅರ್ಹತೆ ಏನಿರ್ಬೇಕಂತಂದ್ರೆ BTech ಯಾವುದೇ ಬ್ರಾಂಚ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸಿವಿಲ್, ಮೆಕ್ಯಾನಿಕಲ್, ಗ್ರಾಜುಯೇಷನ್ ಆಗಿರ್ಬೇಕು. MSc ಮತ್ತೆ BSc ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಸ್ಟ್ಯಾಟ್ಸ್ ಅರ್ಹತರಿದ್ದಾರೆ. MCA ಪೋಸ್ಟ್ ಗ್ರಾಜುಯೇಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಿ ಈ ಕೋರ್ಸ್ ತಗೋಬಹುದು. CHUC ಭಾರತದ ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯ ಮಾಡ್ತಿದ್ಯಾ? ಖಂಡಿತ. CHUC supports the development of skilled workforce capable of leveraging advanced computing technologies for innovation and research by offering specialized training and collaborations with academic and industry partners. It helps in strengthening the country's capabilities in digital technologies and scientific computing. CHUC ಮೂಲಕ HPC ಮತ್ತು ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲವನ್ನ ಸಿದ್ಧಪಡಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಶಿಕ್ಷಣ ಸಂಸ್ಥೆಯ ಮತ್ತು ಇಂಡಸ್ಟ್ರಿ ಜೊತೆಗೂಡಿ ಕೆಲಸ ಮಾಡಿ ದೇಶದ ಟೆಕ್ನಾಲಜಿ ಮತ್ತು ರಿಸರ್ಚ್ ಸಾಮರ್ಥ್ಯವನ್ನ ಹೆಚ್ಚಿಸೋದಿಕ್ಕೆ ಸಹಾಯ ಮಾಡ್ತಾ ಇದೆ CHUC ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ ಅವರು, ಸೈಂಟಿಸ್ಟ್. ಇನ್ನು ಶಿಲ್ಪಾ ಬೊಮ್ರಿ ಅವರೇ, ACC HPC ಕೋರ್ಸ್ ಮುಗಿಸಿದ ನಂತರ ಏನು ಕರಿಯರ್ ಆಪರ್ಚುನಿಟೀಸ್ ನಮ್ಮ ಅಭ್ಯರ್ಥಿಗಳಿಗೆ ಇದೆ? ಈ ಕೋರ್ಸ್ ಮುಗಿದ ನಂತರ ಏನು ಅನ್ನೋ ಪ್ರಶ್ನೆ ಅವರಿಗೆ ಕಾಡುತ್ತೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ಅವರಿಗೆ ಕ್ಲಿಯರ್ ಪಿಕ್ಚರ್ ಕೊಡೋದಾದ್ರೆ, ಈ ಕೋರ್ಸ್ ಗಳನ್ನ ಮಾಡಿದ ನಂತರ ಅವರಿಗೆ ಏನು ಅವಕಾಶಗಳು ಸಿಗತ್ತೆ? ಈ ಕೋರ್ಸ್ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಅವಕಾಶಗಳನ್ನು ಪಡೆಯಬಹುದು. ಯಾವ್ಯಾವುದಂದ್ರೆ HPC ಎಂಜಿನಿಯರಿಂಗ್, ರಿಸರ್ಚ್ ಅಸೋಸಿಯೇಟ್, ಸಾಫ್ಟ್ವೇರ್ ಡೆವಲಪರ್, ಡೇಟಾ ಸೈಂಟಿಸ್ಟ್, AI ಇಂಜಿನಿಯರಿಂಗ್, ಕಂಪ್ಯೂಟೇಷನಲ್ ಸೈಂಟಿಸ್ಟ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್. ಈ ಅವಕಾಶಗಳು ಹೆಲ್ತ್ ಕೇರ್, ಏರೋಸ್ಪೇಸ್, ಫೈನಾನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಹಾಗೂ ಗವರ್ಮೆಂಟ್ ರಿಸರ್ಚ್ ಲ್ಯಾಬ್ ಅಲ್ಲಿ ಲಭ್ಯವಿರುತ್ತದೆ. ನೀವೇನಾದ್ರೂ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್ ಆಗಿನೂ ಹೋಗ್ಬೋದು ಅಂತ ಅಲ್ಲಿಗೆ ನಿಲ್ಸಿದ್ರೆ ನನ್ನ ಮುಂದಿನ ಪ್ರಶ್ನೆ ಖಂಡಿತ ಆಗಿತ್ತು, ಇವೆಲ್ಲ ಎಲ್ಲಿ ಸಿಗತ್ತೆ, ಎಲ್ಲಿ ಈ ಅವಕಾಶಗಳು ಇದೆ ಅಂತ. ನೀವೇ ಅದಕ್ಕೆ ಉತ್ತರವನ್ನ ಕೊಟ್ರಿ. ಕೇಳಿದ್ರೆ ಹೆಲ್ತ್ ಕೇರ್ ಆಗಿರ್ಬೋದು, ಏರೋಸ್ಪೇಸ್ ಫೀಲ್ಡ್ ಅಲ್ಲಿ ಆಗಿರ್ಬೋದು, ಫೈನಾನ್ಸ್ ಅಲ್ಲಿ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್, ಹಾಗೇನೆ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಕೂಡ ರಿಸರ್ಚ್ ಲ್ಯಾಬ್ಗಳಲ್ಲಿ ಕೆಲಸವನ್ನ ಮಾಡಬಹುದು ಈ ತರಬೇತಿಯನ್ನ ಹೊಂದಿದವರು ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ ಅವರು. ಶಿಲ್ಪಾ ಬೊಮ್ರಿ ಅವರೇ, ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಆಯ್ತು. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು? ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಇದು ಒಂದು ಒಳ್ಳೆಯ ಅವಕಾಶ. ತಂತ್ರಜ್ಞಾನ ಕೌಶಲ್ಯ ಕಲಿಯಲು ಉತ್ತಮ ಅವಕಾಶವದ್ದು. ಅದಲ್ಲದೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಒಂದು ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ ಮತ್ತು ಭವಿಷ್ಯದಲ್ಲಿ ಇದರ ಬೇಡಿಕೆ ಇನ್ನೂ ಹೆಚ್ಚಾಗೋಲಿದೆ. ಇದರ ಮೇಲೆ ಕೆಲಸ ಮಾಡೋ ವ್ಯಕ್ತಿಗಳು ಬೇಕು. ಡಿಜಿಟೈಸೇಷನ್ ಅಷ್ಟಾಗ್ತಾ ಇದೆ, ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ಇದರ ಬಳಕೆ ಜಾಸ್ತಿ ಇದೆ, ಬೇಡಿಕೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ನಮ್ಗೆ ಈಗ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು. ಹೋಗ್ತಾ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಐ ಎಂಕರೇಜ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್ like to explore this program and take advantage of the learning opportunity offered through CHUC by CDAC. CDAC ನಲ್ಲಿ ನಡೀತಾ ಇರುವಂತಹ CHUC ಹಾಗೂ HPC ಕೋರ್ಸ್ಗಳನ್ನ ನೀವು ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಬೇಡಿಕೆ ಇದೆ. ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳ ಬೇಡಿಕೆ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ಶಿಲ್ಪಾ ಬೊಮ್ರಿ ಅವರು. ಹಾಗಾಗಿ ಅವಕಾಶಗಳು ನಿಮ್ಮ ಕೈಯಲ್ಲಿದೆ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ನೀಡಿದ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ CDAC ಬೆಂಗಳೂರು, ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. CHUC ಮತ್ತು ACC HPC ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ CDAC ಬೆಂಗಳೂರು. ಇವರೊಂದಿಗೆ ನಿರ್ಮಲಾ S.
ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೇಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಈ ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ. ಅಲೆಯು ಒಂದು ತರಂಗವಾಗುತ್ತದೆ. ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು. ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.